ಆಲ್ಮೋಸ್ಟ್ ಎಲ್ಲರೂ ದುಡ್ಡು ಮಾಡಬೇಕು, ದುಡ್ಡು ಮಾಡಬೇಕು, ದುಡ್ಡು ಮಾಡಿದ್ರೆ ವ್ಯಾಲ್ಯೂ ಆಯ್ತಾ, ಎಲ್ಲ ಹಿಂಗೆ ಹೇಳೋದು. ಇನ್ಫ್ಲೂಯೆನ್ಸರ್ಸ್ಗಳು ಅಥವಾ ಏನಂತೆಲ್ಲ ಮೋಟಿವೇಶನ್ ಕೊಡ್ತಾರೆ, ಪುಂಗಿ ಊದ್ತಾರೆ, ನೆಕ್ಸ್ಟ್ ಲೆವೆಲಿಗೆ ಪುಂಗಿ ಊದ್ತಾರೆ. ದುಡ್ಡು ಮಾಡಬೇಕು, ನಿಜ, ಅಗ್ರಿ, ದುಡ್ಡು ಬೇಕು ಬದುಕಕ್ಕೆ. ಬಟ್ ನೀನು ಎಷ್ಟು ದುಡ್ಡು ಮಾಡಬೇಕು ಅನ್ನೋದು ಇರುತ್ತಲ್ಲ, ಅಷ್ಟೇ ಇಂಪಾರ್ಟೆಂಟ್ ಅದ್ರ ಪಾತ್. ಅಂದರೆ ಯಾವ ದಾರಿಯಲ್ಲಿ ಮಾಡಬೇಕು. ಬರೀ ಮೋಸ ಮಾಡಿ ಸ್ಕ್ಯಾಮ್ ಮಾಡಿದ್ರೆ ಓಕೆನಾ? ಅಥವಾ ಕಳ್ತನ ಮಾಡಿ, ಅಥವಾ ಇನ್ನೊಬ್ರಿಗೆ ಮೋಸ ಮಾಡಿ, ಇನ್ನೊಬ್ರಿಗೆ ಹರ್ಟ್ ಮಾಡಿ, ಅಥವಾ ಇನ್ನು ಯಾರೋ ಪೊಲಿಟಿಷಿಯನ್ಸ್ ಇರ್ತಾರಲ್ಲ ಕರಪ್ಟ್ ಮಾಡಿ, ರೌಡಿಗಳು ಹೆದರಿಸಿ ಬೆದರಿಸಿ, ಬ್ಲ್ಯಾಕ್ ಮನಿ, ಎಷ್ಟು ವೇ ಇದೆ ದುಡ್ಡು ಮಾಡೋದಕ್ಕೆ. ಸ್ಕ್ಯಾಮ್ ಮಾಡ್ಬೋದು, ನೀವು ಮಾಡ್ತೀರಲ್ಲ ಸ್ಕ್ಯಾಮೇ. ಅರ್ಧ ಇನ್ಫ್ಲೂಯೆನ್ಸಸ್ ನೀವು ಮಾಡೋದು ಸ್ಕ್ಯಾಮೇ. ಫಸ್ಟ್ ಆಫ್ ಆಲ್ ನೀವು ಹಾನೆಸ್ಟಾಗಿ ಒಪ್ಕೊಳ್ಳಿ, ನಿಮ್ಮ ಬಾಡಿ, ನಿಮ್ಮ ಫಿಸಿಕ್ಕು ಆ ಸಪ್ಲಿಮೆಂಟು ಆ ಬ್ರ್ಯಾಂಡಿಂದ ಬಂದಿದ್ದಲ್ಲ, ಆಯಿತಾ. ಬಟ್ ಸ್ಟಿಲ್ ನೀವು ಮಾಡ್ತೀರಾ, ಯಾಕಂದ್ರೆ ನಿಮಗೆ ದುಡ್ಡು ಬೇಕು. ನಿಮಗೆ ನಾಚಿಕೆ ಮನ ಮರ್ಯಾದೆ ಇಲ್ಲ, ದುಡ್ಡು ಮಾಡಬೇಕು. ಹೌದು ಗುರು, ಅದ್ರ ಪಾತ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀನು ಬರೀ ಕ್ರಿಂಜು ಚಪ್ಪರ್ ಥರ ಆಡ್ತಾ ಇದ್ರೆ ನಿನಗೆ ಪ್ರಮೋಷನ್ಸ್ಗೆ ಏನೋ ಕೊಡ್ತಾರೆ, ಬಟ್ ನೀನು ಮಾಡ್ತಿರೋ ವ್ಯಾಲ್ಯೂ ಏನು, ಆಯ್ತಾ. ಪಾತ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ. ಸೊ ನೀವೆಲ್ಲ ಕಡೆ ನೋಡಿದಾಗ ಕ್ವಾಲಿಟಿ ಬೇಕು, ನಿಮಗೆ ಆ ಕ್ವಾಲಿಟಿ ಬೇಕು, ಆ ಸ್ಟ್ಯಾಂಡರ್ಡ್ ಬೇಕು. ಬಟ್ ಅದೇ ನಿಮ್ಮ ಜರ್ನಿ ನೋಡ್ಸ್ಕೊಂಡ್ರೆ ಅಸಹ್ಯ ಒಳ್ಳೆ ಸಗಣಿ ಥರ ಇರುತ್ತೆ ನಿಮ್ಮದು ಪಾತ್, ಆಯಿತಾ. ನೀವೆಲ್ಲೇ ಹೋದ್ರು ಒಂದು ಸ್ಟ್ಯಾಂಡರ್ಡ್ಸ್ ನೋಡೋಕೆ ಹೋಗ್ತೀರಾ, 3 ಸ್ಟಾರ್ 5 ಸ್ಟಾರ್, ಅಥವಾ ಒಂದು ಒಳ್ಳೆ ಆಂಬಿಯನ್ಸ್ ಬೇಕು, ಅಲ್ಲೆಲ್ಲ ಸ್ಟ್ಯಾಂಡರ್ಡ್ ನೋಡ್ತೀರಾ. ಬಟ್ ಈ ಥರ ಅಂತ ಬಂದಾಗ ಎಲ್ಲೂ ಸ್ಟ್ಯಾಂಡರ್ಡ್ ಮ್ಯಾಟ್ರ್ ಆಗಲ್ಲ ನಿಮಗೆ, ಕ್ವಾಂಟಿಟಿ ಅಷ್ಟೇ ಮ್ಯಾಟ್ರ್ ಆಗುತ್ತೆ. ಎಷ್ಟು ಫಾಲೋಯಿಂಗ್ ಇದ್ದಾರೆ, ಎಷ್ಟು ದುಡ್ಡಿದೆ. ಒಂದೇ ಮಾತು ಹೇಳೋದು ನಾನು ನಿಮಗೆ, ಕಚ್ಚಡ ನನ್ನ ಮಕ್ಕಳು ನೀವೆಲ್ಲ. ಏನು ಕ್ವಾಲಿಟಿ ನೋಡ್ದೇನೆ ಬರೇ ಕ್ವಾಂಟಿಟಿ, ನಂಬರ್ ಇದ್ರೆ ಆಯಿತು, ನಾನು ಸಪೋರ್ಟ್ ಮಾಡ್ತೀನಿ. ಅವನೆಂಥ ಹುಚ್ಚು ಡ್ಯಾಶ್ ನನ್ನ ಮಗ ಆದರೂ ಪರವಾಗಿಲ್ಲ, ನಂಬರ್ ಇದ್ರೆ ಸರ್, ಬಾಸ್, ಅಣ್ಣ ಅನ್ಕೊಂಡು ಹೋಗ್ತಾನೆ ಇರಿ ನೀವು. ಅವ್ನು ಏನು ಮಾಡ್ತೀಯಾನೆ, ತಲೆ ಹೊಡೆದ್ರೆ 4 ಅಕ್ಷರ ಇದೆಯಾ, ಸ್ಕಿಲ್ ಇದೆಯಾ, ಅವನು ಹಾಳು ಮಾಡ್ತೀಯಾನ, ಇನ್ನೊಬ್ಬರಿಗೆ ವ್ಯಾಲ್ಯೂ ಆ್ಯಡ್ ಮಾಡ್ತೀಯಾನ. ವ್ಯಾಲ್ಯೂ ಆ್ಯಡ್ ಮಾಡೋದು ಬೇಡ ಗುರು, ಇನ್ನೊಬ್ರಿಗೆ ಡಿಗ್ರೇಡ್ ಮಾಡ್ತೀಯಾನ, ಮಕ್ಳನ್ನ ಹಾಳು ಮಾಡ್ತೀಯಾನ. ಸ್ವಲ್ಪ ತಿಳ್ಕೊಳ್ರಿ ಬಿಫೋರ್ ಯು ಸಪೋರ್ಟಿಂಗ್ ಸಮ್ವನ್. ಪಾತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ. ನೀವು ಗ್ರೋ ಆಗ್ಬಿಡ್ಬೋದು, ನೀವು ದುಡ್ಡು ಮಾಡ್ಬೋದು, ಬಟ್ ಆ ಪಾತ್ ಇಲ್ಲ ಅಂದರೆ ಚೀ ಥೂ ಅಂದ್ಕೊಂಡು ಲಾಸ್ಟ್ವರೆಗೂ ಉಕ್ಕೊಂಡಿರ್ತಾರೆ ನಿಮಗೆ. ಸ್ವಲ್ಪ ಯೋಚನೆ ಮಾಡಿರಿ.